Hello everyone, welcome back to my channel Coaching. Fundamentally based mathematics for high school students ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಸ್ವಲ್ಪ ದಿನವಾಗಿ ಕ್ಲಾಸ್ಗಳು ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮಿಡ್ ಟರ್ಮ್ ಎಕ್ಸಾಮಿನ ಲೆಕ್ಕದಲ್ಲಿ ಸ್ವಲ್ಪ ಬಿಸಿಯಾಗಿತ್ತು. ಇವತ್ತು ಹೊಸತಾಗಿ ಪುನಃ ಮಾಡುವಾಗ ಒಂದು ನೆಕ್ಸ್ಟ್ ಪೋರ್ಷನ್ ಯಾವುದೆಂದರೆ ಪವರ್ಸ್ ಆ್ಯಂಡ್ ಎಕ್ಸ್ಪೋನೆಂಟ್ಸ್. Powers and exponents. 5 to the power 2 ಎಂದರೆ 5 2 times multiply ಮಾಡಬೇಕು. ಆನ್ಸರ್ ಇಸ್ 25. 3 to the power 4 ಅಂದರೆ 3 4 times multiply ಮಾಡಬೇಕು. ಸೊ ಆನ್ಸರ್ ಇಸ್ 81. 10 to the power 3 ಅಂದರೆ 10 3 times multiply ಮಾಡಬೇಕು. ಆನ್ಸರ್ ಇಸ್ 1000. x to the power 4 ಅಂದರೆ x 4 times multiply ಮಾಡಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ಯಾವ ನಂಬರ್ ಆದರೆ ಸಹ ನಮಗೆ ಮಾಡಲಿಕ್ಕೆ ಸುಲಭವಾಗ್ತದೆ. ಇದರಲ್ಲಿ ಹೀಗೆ 5 to the power 2 ಬರೆಯುವಾಗ ಇದಕ್ಕೆ ನಾವು 5 ಬೇಸ್ 2 ಎಂದು ಹೇಳಿದೆ ಎಕ್ಸ್ಪೋನೆಂಟ್ ಓರ್ ಪವರ್. 5 ದೊಡ್ಡದಾಗಿ ಬರೆದಿದೆ, 2 ಮೇಲೆ ಚಿಕ್ಕದಾಗಿ ಬರೆದಿದೆ. ಓಕೆ, 3 to the power 5 ಅಂದರೆ 3 is the base, 5 is exponent or power. 10 to the power 3 ಅಂದರೆ 10 base, 3 is exponent or power. x to the power 4 ಅಂದರೆ x is the base and 4 is exponent or power. ಇದು ಕರೆಕ್ಟಾಗಿ ಐಡಿಯಾ ತಗೊಳ್ಬೇಕು, ಇಲ್ಲಾದರೆ ಮುಂದೆ ಅದು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಮಾಡಲಿಕ್ಕೊಂಡು ಮಾಡುವಾಗ ಕನ್ಫ್ಯೂಸ್ ಆಗ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಮುಂದೆ ಬರೀಬೇಕು. ಓಕೆ, ಪವರ್ಸ್ ಆ್ಯಂಡ್ ಎಕ್ಸ್ಪೋನೆಂಟ್ಸ್ನಲ್ಲಿ ಪ್ರಾಬ್ಲಮ್ಸ್ ಮಾಡುವಾಗ ಇಲ್ಲಾದರೆ ಸಿಂಪ್ಲಿಫೈ ಮಾಡುವಾಗ ಅದಕ್ಕೆ ಸ್ವಲ್ಪ ಲೋಸ್ ಗೊತ್ತಿರಬೇಕು. ಆ ಲೋಸಿಗೆ ಜನರಲ್ ಆಗಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ನ ಹೇಳುತ್ತದೆ. ಅದು ಹೀಗೆ ಪ್ರಾಡಕ್ಟ್ ರೂಲ್, ಕೋಶಿಯನ್ ರೂಲ್ ಹೀಗೆಲ್ಲ ಬರುತ್ತದೆ. ಅದು ಜನರಲ್ ಆಗಿ ಹೇಳುವಾಗ ಹೀಗೆ ನೋಡಿ, ಈಗ ನೀವು ಬೇಸ್ ಎಂದ ಪವರ್ ಎಂದ ಆ ಲೆಕ್ಕದಲ್ಲಿ ಎಲ್ಲ ನೋಡಿದೆ. ಈಗ ಇದರಲ್ಲಿ ಬರುವಾಗ ಬೇಸ್ ಸೇಮ್, ಪವರ್ ಡಿಫ್ರೆಂಟ್ ಇನ್ ಮಲ್ಟಿಪ್ಲಿಕೇಶನ್. ಹಾಗೆ ಬರುವಾಗ ಪವರ್ಸ್ ಆ್ಯಡ್ ಮಾಡಬೇಕು, ಆ್ಯಡ್ ದ ಪವರ್ಸ್. ಕೋಶಿಯನ್ ರೂಲ್ ಅಂದರೆ ಬೇಸ್ ಸೇಮ್ ಪವರ್ ಡಿಫ್ರೆಂಟ್ ಇನ್ ಡಿವಿಷನ್. ಇಲ್ಲಿ ನೋಡಿ ಬೇಸ್ ಡಿವಿಷನಲ್ಲಿ ಬಂದಿದೆ. ಹಾಗೆ ಬರುವಾಗ ಸಹ ಸಬ್ಟ್ರಾಕ್ಟ್ ದ ಪವರ್ಸ್ ಅದರ ಮೆಥಡ್. ಆದರೆ ಅದರಲ್ಲಿ 2 ಕಂಡೀಷನ್ಸ್ ಉಂಟು. ಈ ಕಂಡೀಷನಲ್ಲಿ m ಗ್ರೇಟರ್ ದ್ಯಾನ್ n ಅಂದರೆ ನ್ಯೂಮರೇಟರ್ನ ಪವರ್ ದೊಡ್ಡದು. ಇದರಲ್ಲಿ ಬರುವಾಗ ನ್ಯೂಮರೇಟರ್ನ ಪವರ್ ಚಿಕ್ಕದು, ಡಿನೋಮಿನೇಟರ್ನ ಪವರ್ ದೊಡ್ಡದು. ಓಕೆ, ಸೊ ಅದು ಮಾಡುವಾಗ ಸಹ ಅದು ಮೆಥಡ್ಸ್ ಡಿಫ್ರೆಂಟ್ ಆಗಿ ಬರುತ್ತದೆ. ಪವರ್ ಆಫ್ ಪವರ್ ರೂಲ್ ಅಂದರೆ ಒಂದು ಪವರ್ ಆಲ್ರೆಡಿ ಉಂಟು, ಅದಕ್ಕೆ ಅಗೇನ್ ಪವರ್ ಬರುವಾಗ ಪವರ್ ಮಲ್ಟಿಪ್ಲಿಕೇಶನ್. ಪವರ್ ಆಫ್ ಎ ಪ್ರಾಡಕ್ಟ್ ರೂಲ್, ನೋಡಿ ಒಂದು ಪ್ರಾಡಕ್ಟ್ ಉಂಟು, ಮಲ್ಟಿಪ್ಲಿಕೇಶನ್ ಉಂಟು, ಅದಕ್ಕೆ ಪವರ್ ಬರುವಾಗ ಡಿಸ್ಟ್ರಿಬ್ಯೂಟ್ ದ ಪವರ್ಸ್, ಪವರ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನೆಕ್ಸ್ಟ್ 5th ಒನ್ ಯಾವುದಂದರೆ ಪವರ್ ಆಫ್ ಎ ಕೋಶನ್ ರೂಲ್. ಫಸ್ಟ್ ಒಂದು ಡಿವಿಷನ್ ಲೆಕ್ಕ, ಕೋಶನ್ ಲೆಕ್ಕ ಬಂದಿದೆ, ಅದಕ್ಕೆ ಪವರ್ ಬರುವಾಗ ಸಹ ಡಿಸ್ಟ್ರಿಬ್ಯೂಟ್ ದ ಪವರ್ಸ್, ಪವರ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ನೆಕ್ಸ್ಟ್ 6th ಒನ್ ನೆಗೆಟಿವ್ ಎಕ್ಸ್ಪೋನೆಂಟ್ ರೂಲ್. ಪವರ್ ನೆಗೆಟಿವ್ ಇರುವಾಗ ಅದು ಹೇಗೆ ಬರುತ್ತದೆ ಅಂದರೆ, ಓಕೆ ಇಲ್ಲಿ ನೋಡಿ ಪವರ್ ನೆಗೆಟಿವ್ ಬರುವಾಗ a to the power minus 1 is equal to 1 by a to the power minus m is equal to 1 by a to the power m. ಅಲ್ಲಿ a by b whole to the power minus m ಹೀಗೆ ಬರುವಾಗ ಅದು ಟೇಕ್ ದ ರೆಸಿಪ್ರೋಕಲ್. ಫಸ್ಟ್ ಅಂದರೆ b by a ಹಾಕಿ ಅನಂತರ ಪವರ್ ಪ್ಲಸ್ ಕೊಟ್ಟರೆ ಸಾಕು. ನೆಕ್ಸ್ಟ್ 7th ಒನ್ ಇಸ್ ಝೀರೋ ಎಕ್ಸ್ಪೋನೆಂಟ್ ರೂಲ್. ಅಂದರೆ ಎಕ್ಸ್ಪೋನೆಂಟ್ 0 ಬರುವಾಗ ಆನ್ಸರ್ ಇಸ್ ಆಲ್ವೇಸ್ 1. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಹೇಳಿದಲ್ಲಿ ಫಸ್ಟ್ ರೂಲ್ ಪ್ರಾಡಕ್ಟ್ ರೂಲ್. ಬೇಸ್ ಸೇಮ್ ಪವರ್ ಡಿಫ್ರೆಂಟ್ ಇನ್ ಮಲ್ಟಿಪ್ಲಿಕೇಶನ್. ಹಾಗೆ ಬರುವಾಗ ಇಲ್ಲಿ ನೋಡಿ a to the power m, a to the power n, ಬೇಸ್ ಸೇಮ್ ಪವರ್ ಡಿಫ್ರೆಂಟ್. ಹೀಗೆ ಮಧ್ಯದಲ್ಲಿ ಸೈನ್ ಎಂದು ಸಹ ಇಲ್ಲ, ಸೊ ಮಲ್ಟಿಪ್ಲಿಕೇಶನ್ ಎಂದು ನೆನೆಸಬೇಕು. ಹಾಗೆ ಬರುವಾಗ ಎಂದು ಮಾಡಬೇಕು ಆ್ಯಡ್ ದ ಪವರ್ಸ್, ಪವರ್ಸ್ ಆ್ಯಡ್ ಮಾಡಬೇಕು a to the power m plus n. ಎಕ್ಸಾಂಪಲ್ಸ್ ನೋಡಿ 2 to the power 3 into 2 to the power 4 is equal to the 2 ಬೇಸ್ ಸೇಮ್ ಪವರ್ ಡಿಫ್ರೆಂಟ್ ಇನ್ ಮಲ್ಟಿಪ್ಲಿಕೇಶನ್. ಹಾಗೆ ಈಗ ವರ್ಡ್ಸಲ್ಲಿ ನಾವು ಅದು ಹೇಳ್ತಾ ಬರುವಾಗ ನಮಗೆ ಅದು ಸ್ವಲ್ಪ ಕರೆಕ್ಟಾಗಿ ತಪ್ಪಿಲ್ಲದೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ನೋಡಿ ಆನ್ಸರ್ 2 to the power 3 plus 4 is equal to 2 to the power 7. ಅದೇ ಥರ 5 to the power 2 into 5 to the power 4. ಕ್ವಶನ್ ಓದಿ ಅನಂತರ ಇದು ನಾವು ಈ ವರ್ಡ್ಸಿಗೆ ಕೊಡಬೇಕು. ನೋಡಿ ಬೇಸ್ ಸೇಮ್ ಪವರ್ ಡಿಫ್ರೆಂಟ್ ಇನ್ ಮಲ್ಟಿಪ್ಲಿಕೇಶನ್, ಸೊ ಆ್ಯಡ್ ದ ಪವರ್ಸ್. 5 to the power 2 plus 4 is equal to 5 to the power 6. 10 to the power 5 into 10 to the power 10 is equal to 10 to the power 5 plus 10 is equal to 10 to the power
15. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ರೂಲ್ಸು ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ಕೋಶನ್ ರೂಲ್. ಕೋಶನ್ ರೂಲ್ನಲ್ಲಿ ಸೇಮ್ ಬೇಸ್ ವಿತ್ ಡಿಫ್ರೆಂಟ್ ಪವರ್ಸ್ ಇನ್ ಡಿವಿಷನ್. ಸೇಮ್ ಬೇಸ್ ಬರೀಬೇಕು, ಅದು ಪವರ್ಸ್ ಡಿಫ್ರೆಂಟ್ ಆಗಬೇಕು, ಅದು ಡಿವಿಷನ್ ಲೆಕ್ಕದಲ್ಲಿ ಬರೀಬೇಕು. ಹಾಗೆ ಬರುವಾಗ 2 ಆಪ್ಷನ್ಸ್ ಉಂಟು ಅದರಲ್ಲಿ. ಫಸ್ಟ್ ಒನ್ ಈಸ್ m ಗ್ರೇಟರ್ ದ್ಯಾನ್ n, ಅಂದರೆ ನ್ಯೂಮರೇಟರ್ನ ಪವರ್ ಡಿನೋಮಿನೇಟರ್ನ ಪವರಿಗಿಂತ ದೊಡ್ಡದು ಬರಬೇಕು. ಹಾಗೆ ಬರುವಾಗ ಈ ರೂಲ್ ಸಾಧ್ಯವಾಗುತ್ತದೆ. a to the power m by a to the power n is equal to a to the power m minus n. ಇನ್ನೊಂದು ಕೇಸ್ ಡಿನೋಮಿನೇಟರ್ನ ಪವರ್ ದೊಡ್ಡದಿರಬೇಕು, n ಗ್ರೇಟರ್ ದ್ಯಾನ್ m. ಡಿನೋಮಿನೇಟರ್ನ ಪವರ್ ಗ್ರೇಟರ್ ಬಂದರೆ 1 by ಕೊಟ್ಟು a to the power n minus m ಬರ್ತದೆ. ದೊಡ್ಡ ಪವರ್ ಎಲ್ಲಿ ಉಂಟು ಅದೇ ಜಾಗದಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ಇಲ್ಲಿ ನ್ಯೂಮರೇಟರ್ನ ಪವರ್ ದೊಡ್ಡದುಂಟು, ಸೊ ನ್ಯೂಮರೇಟರ್ನ ಜಾಗದಲ್ಲಿ ಸಬ್ಟ್ರಾಕ್ಷನ್ ಮಾಡಿದೆ. ಇಲ್ಲಿ ಡಿನೋಮಿನೇಟರ್ನ ಪವರ್ ದೊಡ್ಡದುಂಟು, ಸೊ ಡಿನೋಮಿನೇಟರ್ನ ಪವರ್ ತೆಗಿಬೇಕಾದರೆ ಅದು 1 by ಕೊಡಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ನೋಡುವಾಗ ಸ್ವಲ್ಪ ಕ್ಲಿಯರ್ ಆಗ್ತದೆ. 2 to the power 10 by 2 to the power 3. ನ್ಯೂಮರೇಟರ್ನ ಪವರ್ ದೊಡ್ಡದುಂಟು, ಸೊ ನ್ಯೂಮರೇಟರ್ ಲೆಕ್ಕದಲ್ಲಿ ಆನ್ಸರ್ ಬರ್ತದೆ 2 to the power 10 minus 3 is equal to 2 to the power 7. ಅದೇ ಥರ 5 to the power 8 by 5 to the power 6 is equal to 5 to the power 8 minus 6, ಅಂದರೆ 5 to the power 2. 10 to the power 15 division 10 to the power 10 is equal to 10 to the power 15 minus 10, ಅಂದರೆ 10 to the power 5. ಇದೆಲ್ಲ ನಮಗೆ ಹೀಗೆ ಮಾತ್ರವಲ್ಲ, ಅದು ಪ್ರಾಬ್ಲಮ್ಸ್ ಹೇಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಹೇಳುತ್ತದೆ ಅದೇ ಥರ ಹೋಗಬೇಕು. ಇದು ಜಸ್ಟ್ ಹೇಳಿದ ಮಾತ್ರವೇ, ಈ ರೂಲ್ಸ್ ಅಪ್ಲೈ ಮಾಡೋದು ಹೇಗೆ ಎಂದು ಹೇಳಿದ ಮಾತ್ರವೇ. ಇದರಲ್ಲಿ 5 to the power 2 ಅಂದರೆ 5 into 5 25 ಬರಲಿಕ್ಕೆ ಆಗ್ತದೆ. ಇದು 2 to the power 7 ಹೇಳಿದರೆ 2 7 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ಥರ ಇಲ್ಲಿ ನೋಡಿ ಡಿನೋಮಿನೇಟರ್ನ ಪವರ್ ಗ್ರೇಟರ್ ಆಯಿತು, ಸೊ 1 by ಕೊಟ್ಟು ಡಿನೋಮಿನೇಟರಲ್ಲಿ ನಾವು ಕೆಲಸ ಮಾಡಬೇಕು. 2 to the power 3 by 2 to the power 10 is equal to ಡಿನೋಮಿನೇಟರ್ ಪವರ್ ದೊಡ್ಡದು, ಸೊ ಕೆಲಸ ಬರೆದು ಸಬ್ಟ್ರಾಕ್ಷನ್ ಬರೆದು ಡಿನೋಮಿನೇಟರ್ನಲ್ಲಿ 1 by 2 to the power 10 minus 3, ಅಂದರೆ 1 by 2 to the power 7. ಅದೇ ಥರ 5 to the power 6 by 5 to the power 8 is equal to 1 by 5 to the power 8 minus 6 is equal to 1 by 5 to the power 2. ಅದೇ ಥರ 10 to the power 10 division 10 to the power 15 is equal to 1 by 10 to the power 15 minus 10 is equal to 1 by 10 to the power 5. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇದು ಮಾಡುವಾಗ ತುಂಬ ಸುಲಭವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ಪ್ರಾಬ್ಲಮ್ಸ್ ಈ ಮೆಥಡಲ್ಲಿ ಸಹ ಮಾಡುವಾಗ ಆನ್ಸರ್ ಸಿಗ್ತದೆ. ಹಾಗೆ ಬರುವಾಗ ನಿಮಗೆ ಈ ಆನ್ಸರಲ್ಲಿ ಒಂದು ಮೈನಸ್ ಸಿಂಬಲ್ ಬರುತ್ತದೆ. ಹಾಗೆ ಬರುವಾಗ ಅದು ಕನ್ಫ್ಯೂಸ್ ಆಗಬಾರದು, ಅದಕ್ಕಾಗಿ ಈ 2 ಮೆಥಡ್ ಸಹ ಮಾಡಿಕೊಟ್ಟಿದ್ದು. ಓಕೆ, ಸುಲಭವಾದ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನಂಬರ್ 3 ನೋಡುವಾಗ ಪವರ್ ಆಫ್ ಎ ಪ್ರಾಡಕ್ಟ್ ರೂಲ್. ನೋಡಿ, ಒಂದು ಪ್ರಾಡಕ್ಟ್ ಬಂದಿದೆ, ಅದಕ್ಕೆ ಪವರ್ ಬರುವಾಗ ನಾವು ಹೇಳಿದ ಥರ ಪವರ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. a to the power m ಇಂಟು b to the power m. ಇಲ್ಲಿ ನೋಡಿ 2 into 3 whole to the power 2 ಎಂದು ಹೇಳುವಾಗ 2 to the power 2 ಇಲ್ಲಿ ಬಂದೆ ಇಂಟು 3 to the power 2. ಓಕೆ, ಅದೇ ಥರ 3 into 5 whole to the power 4 ಅಂದರೆ 3 to the power 4 ಇಂಟು 5 to the power 4. ಅದೇ ಥರ 4 into 8 whole to the power 3 ಬರುವಾಗ 4 to the power 3 ಇಂಟು 8 to the power 3. ಹೀಗೆಂದು ನಾವು ಕಲಿತಿದ್ದು ಪವರ್ ಆಫ್ ಎ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟಿಗೆ ಪವರ್ ಬರುವಾಗ ಪವರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಪವರ್ ಆಫ್ ಎ ಪವರ್ ರೂಲ್. ಪವರಿಗೆ ಒಂದು ಪವರ್ ಬರುತ್ತದೆ. ಇಲ್ಲಿ ನೋಡಿ a to the power m ಆಲ್ರೆಡಿ ಒಂದು ಪವರ್ ಉಂಟು, ಅದಕ್ಕೆ ಪುನಃ ಪವರ್ ಬರುವಾಗ ಮಲ್ಟಿಪ್ಲೈ ದ ಪವರ್ಸ್ a to the power m into n. ಎಲ್ಲ ಸುಲಭವಾಗಿದೆ, ಅದು ಪ್ರಾಕ್ಟೀಸ್ ಮಾಡುವಾಗ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಷ್ಟೇ. 2 to the power 3 whole to the power 2 is equal to 2 to the power 3 into 2 ಅಂದರೆ 2 to the power 6. 5 to the power 4 whole to the power 3 is equal to 5 to the power 4 into 3 is equal to 5 to the power 12. 10 to the power 2 whole to the power 5 is equal to 10 to the power 2 into 5 ಅಂದರೆ 10 to the power 10. ಎಲ್ಲ ಸುಲಭ ಆಗುತ್ತದೆ, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 5th ಒನ್ ಈಸ್ ಪವರ್ ಆಫ್ ಎ ಕೋಶನ್ ರೂಲ್.
ಕೋಶೆಂಟ್ ಅಂತ ಹೇಳುವಾಗ ಇದು ಡಿವಿಷನ್ ಮೆಥಡ್ ಬರ್ತದೆ a by b. ಅದಕ್ಕೆ ಪವರ್ ಹೋಲ್ ಟು ದ ಪವರ್ m ಇಸ್ ಈಕ್ವಲ್ ಟು a ಟು ದ ಪವರ್ m ಡಿವಿಷನ್ b ಟು ದ ಪವರ್ m. ಕೋಶೆಂಟಿಗೆ ಪವರ್ ಬರುವಾಗ ಅದು ಎಂದಾಗಬೇಕು, ಪವರ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. 4 by 5 whole to the power 2 is equal to 4 to the power 2 by 5 to the power 2. 3 by 4 whole to the power 3 is equal to 3 to the power 3 division 4 to the power 3. 2 by 5 whole to the power 4 is equal to 2 to the power 4 division 5 to the power 4. ಇದು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ಯಾಕೆಂದರೆ ಇದೆಲ್ಲ ಪ್ರಾಬ್ಲಮ್ಸ್ ಹೈಸ್ಕೂಲ್ ಮಕ್ಕಳದ್ದು ಲೆಕ್ಕದಲ್ಲಿ ಬರುವಾಗ ಇದು 7th ಕ್ಲಾಸ್ ಮಾತ್ರವೇ, 7th ಮತ್ತು 8th ಸ್ಟಾರ್ಟಿಂಗ್ ಮಾತ್ರವೇ. ಮತ್ತು ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ 8th ಕ್ಲಾಸಲ್ಲಿ ಸಹ ನಿಮಗೆ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಲಿಕ್ಕೆ ಬರುವಾಗ ಎಲ್ಲ ಮಿಕ್ಸ್ ಆಗಿ ಬರುತ್ತದೆ. ಸೊ ಸಪ್ರೇಟಾಗಿ ಮೆಥಡ್ಸ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕಲಿಯಿಲ್ಲಾದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಓಕೆ, ಸೊ ಅದಕ್ಕಾಗಿ ಸರಿಯಾಗಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಎವ್ರಿ ರೂಲ್ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ 6th ರೂಲ್ ಈಸ್ ನೆಗೆಟಿವ್ ಎಕ್ಸ್ಪೋನೆಂಟ್ ರೂಲ್. ಎಂದರೆ ಪವರ್ ನೆಗೆಟಿವ್ ಬರುವಾಗ ಹೇಗೆ ಮಾಡಬೇಕಂದ್ರೆ, ಪವರ್ ನೆಗೆಟಿವ್ ಬರುವಾಗ ಅದರಲ್ಲಿ 2 ಕೇಸ್ ಉಂಟು. ಟೇಕ್ ದ ರೆಸಿಪ್ರೋಕಲ್ ಆ್ಯಂಡ್ ಪುಟ್ ದ ಪಾಸಿಟಿವ್ ಪವರ್. ಇದು ನೋಡಿ a ಟು ದ ಪವರ್ -1 ಎಂದು ಬರುವಾಗ ಪವರ್ ನೆಗೆಟಿವ್ ಬಂದರೆ ಅದನ್ನು ರೆಸಿಪ್ರೋಕಲ್ ತೆಗಿಬೇಕು 1/a. ಅದನ್ನು ಪವರ್ ಪಾಸಿಟಿವ್ ಆಗಬೇಕು. ಇಲ್ಲಿ 1, ಅದಕ್ಕಾಗಿ ಪವರ್ ಕೊಡಲಿಲ್ಲ. ಇಲ್ಲಿ ನೋಡಿ a ಟು ದ ಪವರ್ -m ಇದು ಬರುವಾಗ ಸಹ ಪವರ್ ಮೈನಸ್ ಬಂದಿದೆ. ಸೊ ಟೇಕ್ ದ ರೆಸಿಪ್ರೋಕಲ್ 1/a ಟು ದ ಪವರ್ m. ಮೈನಸ್ ಪವರ್ ಎಂದಾಗಬೇಕು, ಪಾಸಿಟಿವ್ ಪವರ್ ಆಗಬೇಕು. ಓಕೆ, ಎಕ್ಸಾಂಪಲ್ಸ್ 2 ಟು ದ ಪವರ್ -1 is equal to 1/2. 3 to the power -1 is equal to 1/3. 5 to the power -1 is equal to 1/5. 10 to the power -1 is equal to 1/10. ಅದೇ ಥರ a to the power -m ಈ ಲೆಕ್ಕದಲ್ಲಿ ಬರುವಾಗ 1/a to the power m ಬರಬೇಕು. 2 to the power -3 is equal to 1/2 to the power 3. 3 to the power -4 is equal to 1/3 to the power 4. 5 to the power -7 is equal to 1/5 to the power 7. 10 to the power -10 is equal to 1/10 to the power 10. ಇದಲ್ಲೇ ಅದೇ ಇನಿ ಒಂದು ಸೌಂಡು ಇಲ್ಲಿ ನೋಡಿ, ನಂಬರ್ 1 ಅನ್ನು ಕೊಟ್ಟಿದೆ. ಪವರ್ ನೆಗೆಟಿವ್ ಬರುವಾಗ ಇನಿ ಒಂದು ವಿಷಯ ಸೌಂಡು, ಅದೆಂದರೆ ಇಫ್ ಪವರ್ ಈಸ್ ನೆಗೆಟಿವ್ ಆಫ್ ಎ ಫ್ರ್ಯಾಕ್ಷನ್. ಒಂದು ಫ್ರ್ಯಾಕ್ಷನಿಗೆ ಪವರ್ ನೆಗೆಟಿವ್ ಬರುವಾಗ ಎಂದು ಮಾಡಬೇಕು, ಟೇಕ್ ದ ರೆಸಿಪ್ರೋಕಲ್ ಆಫ್ ದ ಫ್ರ್ಯಾಕ್ಷನ್. ಫಸ್ಟ್ ಫ್ರ್ಯಾಕ್ಷನ್ನ ರೆಸಿಪ್ರೋಕಲ್ a/b ಎಂದಾಗಬೇಕು, b/a ಆಗಬೇಕು. ಮತ್ತು ರಿಮೂವ್ ದ ಸೈನ್ ಆಫ್ ದ ಪವರ್. ಪವರಿಗೆ ಮೈನಸ್ ಸೈನ್ ಉಂಟು, ಇಲ್ಲಿ ಬಂದು ರೆಸಿಪ್ರೋಕಲ್ ಆಗಿಯ ನಂತರ ಮೈನಸ್ ಬರಬಾರದು, ಪ್ಲಸ್ ಆಗುತ್ತದೆ. ಹೀಗೆ ಬಂದ ನಂತರ ನಮಗೆ ಮುಂಚೆ ಲೋ ಕಲಿದಿದೆ. ಲೋಕಲ್ ಇವಾಗ ಎಂದು ಬಂದಿದೆ a/b ಹೋಲ್ ಟು ದ ಪವರ್ m is equal to a to the power ಪವರ್ ಡಿಸ್ಟ್ರಿಬ್ಯೂಷನ್ ಲೆಕ್ಕದಲ್ಲಿ ಬಂದಿದೆ. ಸೊ ಹೀಗೆ ಕ್ವಶನ್ ಬಂದರೆ ಅದು ನಾವು ಫಸ್ಟ್ ಹೀಗೆ ಕನ್ವರ್ಟ್ ಮಾಡಬೇಕು, ರೆಸಿಪ್ರೋಕಲ್ ತೆಗೆದು ಪ್ಲಸ್ ಪವರ್ ಆಗಬೇಕು. ಅನಂತರ ನಾವು ಆ ರೂಲ್ ಯೂಸ್ ಮಾಡಬೇಕು, ಪವರ್ ಡಿಸ್ಟ್ರಿಬ್ಯೂಷನ್. ಓಕೆ, ಕೋಶಿಯಂಟಿಗೆ ಪವರ್ ಬರುವಾಗ ಪವರ್ ಡಿಸ್ಟ್ರಿಬ್ಯೂಷನ್ ಲೆಕ್ಕದಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ 2/3 ಹೋಲ್ ಟು ದ ಪವರ್ -2 ಎಂದರೆ 3/2 ರೆಸಿಪ್ರೋಕಲ್ ತೆಗೆದು ಪ್ಲಸ್ ಪವರ್ ಕೊಟ್ಟೆ. 3/5 ಹೋಲ್ ಟು ದ ಪವರ್ -3 is equal to 5/3 ಹೋಲ್ ಟು ದ ಪವರ್ +3. ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಲಾಸ್ಟ್ ರೂಲ್ ಯಾವುದಂದರೆ 7th one, 0 ಎಕ್ಸ್ಪೋನೆಂಟ್ ರೂಲ್. ಅಂದರೆ ಇಫ್ ಪವರ್ ಈಸ್ 0, ಪವರ್ 0 ಆಗುವಾಗ ಆನ್ಸರ್ ಈಸ್ ಆಲ್ವೇಸ್ 1. ಇದರಲ್ಲಿ ಒಂದು ಕಂಡೀಷನ್ a 0 ಆಗಬಾರದು. a 0 ಬಿಟ್ಟು ಯಾವುದು ಸಹ ಆಗಬಹುದು, 0 ಆದರೆ ಈ ರೂಲ್ ಅಪ್ಲೈ ಮಾಡಲಿಕ್ಕೆ ಆಗುವುದಿಲ್ಲ. a to the power 0 is equal to 1. 1 to the power 0 1. ಈ a ಎಂದು ಹೇಳಿದರೆ 0 ಬಿಟ್ಟು ಯಾವ ನಂಬರ್ ಸಹ ಆಗಬಹುದು. 2 to the power 0 is equal to 1. 5 to the power 0 is equal to 1. 10 to the power 0 is equal to 1. 50 to the power 0 is equal to 1. 100 to the power 0 is equal to 1. ಇದೇ ಥರ ಪ್ರಾಕ್ಟೀಸ್ ಮಾಡಿ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ, ಅಂದರೆ ಒಂದೊಂದು ರೂಲ್ಸ್ ಸಪ್ರೇಟಾಗಿ ಚೆಂದಾಗಿ ಪ್ರಾಕ್ಟೀಸ್ ಮಾಡಿದರೆ ಇದನ್ನ ಲೆಕ್ಕದಲ್ಲಿ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡುವಾಗ ತುಂಬ ಸುಲಭವಾಗುತ್ತದೆ. ನೆಕ್ಸ್ಟ್ ವಿಡಿಯೋಯಲ್ಲಿ ಇದನ್ನದು ಒಂದು ಪ್ರಾಬ್ಲಮ್ ಮಾಡುವಾಗ ಸಹ ತುಂಬ ಟೈಮ್ ತಗೊಳ್ತದೆ ಒಂದು ವಿಷಯ, ಹಾಗೆ ಆದರೆ ಸಹ ಒಂದು ಮಾಡಲಿಕ್ಕೆ ನಮಗೆ ಟ್ರೈ ಮಾಡುವ. ಓಕೆ, ಇವತ್ತು ಈ ಕ್ಲಾಸನ್ನು ಸ್ಟಾಪ್ ಮಾಡ್ತೇನೆ. ಇದು ನಿಮಗೆ ಫ್ರೆಂಡ್ಸಿಗೆ ಮತ್ತು ಮ್ಯಾಥ್ಸಲ್ಲಿ ಕಷ್ಟ ಬರೆದ ಮಕ್ಕಳಿಗೆಲ್ಲ ಸ್ವಲ್ಪ ಶೇರ್ ಮಾಡಿಕೊಡಿ, ಫ್ರೆಂಡ್ಸಿಗೆಲ್ಲ ಒಂದು ಎನ್ಕರೇಜ್ ಮಾಡಿ. ಓಕೆ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.